ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ಯಶಸ್ವಿನಿಲೋಕೇಶ್. ಇವತ್ತು ನಾನು ಇನ್ನೊಂದು ಸ್ಕಿನ್ ಕೇರ್ ರುಟೀನ್ ತೊಗೊಂಡು ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಯಾವ ಸ್ಕಿನ್ ಕೇರ್ ಟಿಪ್ನ ಹೇಳ್ತಾ ಇದ್ದೀನಿ ಅಂದರೆ, ಮುಖದ ಮೇಲೆ ಬಂಗ್ ಆಗಿರುತ್ತೆ, ಅದನ್ನು ಮೆಲಸ್ಮಾ ಅಂತ ಕರೀತಾರೆ. ಸೊ ಎಷ್ಟೋ ಲೇಡೀಸ್ಗಳಿಗೆ ಈ ಪ್ರಾಬ್ಲಮ್ ಇರುತ್ತೆ. ಅಲ್ಲಲ್ಲಿ ಚಿಕ್ಕಾಗಿ ಡಾರ್ಕ್ ಸ್ಪಾಟ್ಸ್ ಥರ ಇರುತ್ತೆ, ಇಲ್ಲಾಂದರೆ ಈ ಪೋರ್ಷನಲ್ಲಿ ಬಂಗ್ ಥರ ಆಗಿರುತ್ತೆ. ಸೊ ನಾನು ಪಿಕ್ ಹಾಕಿದ್ದೀನಿ ನೋಡಿ, ಆ ಥರ ಇರುತ್ತೆ. ಸೊ ಅದನ್ನು ನೀವು ಮನೇಲೆ ಈ ಹೋಮ್ ರೆಮಿಡಿ ಫಾಲೋ ಮಾಡಿ ಅಟ್ಲೀಸ್ಟ್ 1 ಮಂತಲ್ಲಿ ನೀವು ಸ್ವಲ್ಪನಾದರೂ ಕಮ್ಮಿ ಮಾಡ್ಕೋಬೋದು. ಆಮೇಲೆ ಅದರಿಂದ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ 3 ಮಂತ್ಸ್ ಒಳಗಡೆ ಈ ಮೆಲಸ್ಮಾ ನಿಮ್ಮ ಫೇಸಿಂದ ಹೋಗುತ್ತೆ. ತುಂಬ ಕಷ್ಟ ಏನಿಲ್ಲ ಈ ರೆಮಿಡಿ. ನೀವು ಜಸ್ಟ್ 2 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ದಿನ ಬಿಟ್ಟು ದಿನ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಿಮಗೆ 1 ಮಂತ್ ಒಳಗಡೆ ಈ ಮೆಲಸ್ಮಾ ಪ್ರಾಬ್ಲಮ್ ಏನಿದೆ ಅದು ಕಮ್ಮಿ ಆಗುತ್ತೆ. ಸೊ 3 ಮಂತ್ಸ್ ತನಕ ಇದನ್ನು ನೀವು ಆಲ್ಟರ್ನೇಟ್ ಡೇಸ್ ಮಾಡ್ಕೊತಾ ಬಂದರೆ ಫುಲ್ ನಿಮ್ಮ ಮುಖದಿಂದ ಆ ಬಂಗು ಮಾಯ ಆಗುತ್ತೆ. ಸೊ ಬನ್ನಿ ಫಸ್ಟು ಈ 2 ಸ್ಟೆಪ್ಸ್ನ ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ. ಫಸ್ಟ್ ಸ್ಟೆಪ್ ಬಂದು ನೀವು ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೇಕು. ಸೊ ನಾನು ನಿಮಗೆ ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೋಬೇಕು, ರೈಸ್ ಫ್ಲೋರ್, ಆಮೇಲೆ ಅದಕ್ಕೆ 1/4 ಚಮಚ ಅಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ. ಇದು ನೀವು ಮೇಯ್ನ್ ಆಗಿ ಮುಖದ ಮೇಲೆ ಆಗೋ ಬಂಗ್ಗೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಆಲೂಗೆಡ್ಡೆ ಜ್ಯೂಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಅದನ್ನ ಆಲೂಗೆಡ್ಡೆನ ನೀಟಿಗೆ ತುರ್ದಿ ಅದರಿಂದ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಇಲ್ಲ ನೀವು ಆಲೂಗೆಡ್ಡೆನ ಫುಲ್ ಒಂದು ಜಾರಿಗೆ ಹಾಕೊಂಡು ರುಬ್ಕೊಂಡು ಅದರಿಂದನೂ ರಸ ತಗೋಬಹುದು. ನೆಕ್ಸ್ಟು ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ. ಫೇಸಲ್ಲಿ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇದ್ರೆ, ಪಿಗ್ಮೆಂಟೇಷನ್ ಇದ್ರೆ, ಪಿಂಪಲ್ಸ್ ಇದೆ, ಅದೆಲ್ಲ ಕಮ್ಮಿ ಮಾಡುತ್ತೆ. ಮೇಯ್ನ್ ಆಗಿ ನೀವು ಮುಖದ ಮೇಲಿರೋ ಬಂಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಆಲೂಗೆಡ್ಡೆ ಜ್ಯೂಸ್ ಮಾತ್ರ ಮಿಸ್ ಮಾಡಬೇಡಿ. ಸೊ ನಾನು ಇವಾಗ ಲೈಮ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಲೈಮ್ ಜ್ಯೂಸ್ ಬಂದು ಒಂದು 1/4 ಚಮಚ ಆದರೆ ಸಾಕು, ಜಾಸ್ತಿ ಬೇಡ. ಸೊ ಅದಕ್ಕೆ ನಾನು ಇಷ್ಟೇ ಚಿಕ್ಕದು ತಗೊಂಡಿದ್ದೀನಿ. ಇವಾಗ ಇದು ಮಿಕ್ಸ್ ಆಗಿದೆ. ಒಂದು 5 to 10 ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ಫೇಸ್ಗೆ ಅಪ್ಲೈ ಮಾಡಬೇಕು. ಸೊ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇದನ್ನು ನಾನು ಒಂದು 10 ಮಿನಿಟ್ಸ್ ರೆಡಿ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದೆ. ಸೊ ಈಗ ನಾನು ನೀಟಿಗೆ ಫೇಸ್ ವಾಶ್ ಮುಂಚೆನೇ ಮಾಡಿದ್ದೀನಿ ನೋಡಿ. ನಾನು ಯಾವುದೇ ರೀತಿಯಾದ ಮೇಕಪ್ ಹಾಕ್ಕೊಂಡಿಲ್ಲ. ಸೊ ಇವಾಗ ಫೇಸ್ ವಾಶ್ ನೀಟಿಗೆ ಆದಮೇಲೆ ಇದನ್ನು ಅಪ್ಲೈ ಮಾಡಬೇಕು. ಇವಾಗ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ಇದನ್ನು ಫೇಸಿಗೆ ಅಪ್ಲೈ ಮಾಡಾದ್ಮೇಲೆ ಹಾಗೆ ಬಿಟ್ಬಿಡಬಾರ್ದು. ಫೇಸಿಗೆ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಬೇಕು. ಇದು ಬಂಗು ಮೆಲಸ್ಮಾ ಪ್ರಾಬ್ಲಮ್ಗೆ ಅಂತ ಅಲ್ಲ. ಸೊ ನಿಮ್ಮ ಫೇಸಲ್ಲಿ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅಥವಾ ಪಿಂಪಲ್ಸ್ ಆಗಿರೋ ಮಾರ್ಕ್ಸ್ ಇದ್ದರೆ ಅದನ್ನು ಕೂಡ ಹೋಗ್ಲಾಡಿಸುತ್ತೆ. ಸೊ ಇವಾಗ ನಾನು ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ತೀನಿ. ನೀವು ಪ್ಯಾಕ್ ರೆಡಿ ಮಾಡ್ಕೋಬೇಕಾದ್ರೆ ತೀರಾ ಅದನ್ನು ತುಂಬ ತೆಳ್ಳಗೆ ರೆಡಿ ಮಾಡ್ಕೋಬೇಡಿ, ಒಂದು ಕನ್ಸಿಸ್ಟೆನ್ಸಿ ಇರಲಿ. ಸೊ ನೀವು ಮಸಾಜ್ ಮಾಡಾದ್ಮೇಲೆ ಅದನ್ನು ಫೇಸಲ್ಲಿ ಹಾಗೆ ಬಿಡಬೇಕಲ್ವ. ಸೊ ತುಂಬ ನೀರು ಥರ ಇದ್ದರೆ ಫೇಸ್ ಜರಿತಾ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಇರಲಿ. ಈಗ ನಾನು ನೀಟಿಗೆ ಮಸಾಜ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ರೌಂಡ್ ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ಇವಾಗ ನಾನು ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಇದನ್ನು ಒಂದು 75% ಡ್ರೈ ಆದರೆ ಸಾಕು. ಫುಲ್ ಒಣಗಿ ಸ್ಕಿನ್ ಎಲ್ಲ ಟೈಟ್ ಆಗೋ ತನಕ ಬಿಟ್ಕೋಬೇಡಿ. ಸ್ವಲ್ಪ ಹಾಗೆ ಒಣಗಿದ್ರೆ ಸಾಕು. ನೀರಿನ ಅಂಶ ಹಾಗೆ ಇರಬೇಕು. ನೀವು ಫೇಸ್ ವಾಶ್ ಮಾಡಬೇಕಾದ್ರೆ ಮತ್ತೆ ಮಸಾಜ್ ಮಾಡಿ ವಾಶ್ ಮಾಡಬೇಕಾಗುತ್ತೆ. ಇವಾಗ ಸ್ವಲ್ಪ ಡ್ರೈ ಆಗಿದೆ, ಪೂರ್ತಿ ಡ್ರೈ ಆಗಿಲ್ಲ. ಸೊ ಇದನ್ನು ಫೇಸ್ ವಾಶ್ ಮಾಡ್ಕೊಬಂದು ಸೆಕೆಂಡ್ ಸ್ಟೆಪ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನಿವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ವಾಶ್ ಅಂದರೆ ನೀವು ಸೋಪು ಆ ಥರ ಯಾವುದು ಯೂಸ್ ಮಾಡಬಾರ್ದು. ಜಸ್ಟ್ ತಣ್ಣೀರಲ್ಲಿ ಫೇಸ್ನ ನೀಟಿಗೆ ವಾಶ್ ಮಾಡ್ಕೊಬರ್ಬೇಕು. ಸೊ ಫೇಸ್ ಫುಲ್ಲು ನೀಟಿಗೆ ಪ್ಯಾಕ್ ಡ್ರೈ ಮಾಡ್ಕೊಳ್ಳಿ. ಇವಾಗ ನೀಟಿಗೆ ಒಣಗಿದೆ. ಸೆಕೆಂಡ್ ಸ್ಟೆಪ್ ಬಂದು ಟೋನರ್. ಇದು ರೈಸ್ ವಾಟರ್ ಟೋನರ್, ಅಂದರೆ ಅಕ್ಕಿದು ನೀರು. ಅಂದರೆ ನೀವು ಅಕ್ಕಿನ ನೆನೆಸ್ಬಿಟ್ಟು ಅದ್ರ ನೀರನ್ನ ತೊಗೊಂಡು ಅದನ್ನು ರೈಸ್ ವಾಟರ್ ಅಂತ ನೀವು ತೊಗೊಳಂಗಿಲ್ಲ. ಎಕ್ಸಾಕ್ಟಾಗಿ ರೈಸ್ ವಾಟರ್ ಟೋನರ್ ರೆಡಿ ಆಗಬೇಕು ಅಂದರೆ ಈ ಮೆಥಡ್ನ ಫಾಲೋ ಮಾಡಬೇಕು. ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಒಂದು ಪಾತ್ರೆಯಲ್ಲಿ 200 ml ಆಗುವಷ್ಟು ನೀರು ತಗೊಂಡು
ಕಾಯಕ್ಕಿಡಬೇಕು. ಅದಕ್ಕೆ ತೊಳೆದಿರೋ ಅಕ್ಕಿ ಹಾಕಬೇಕು. ಅಕ್ಕಿ ಬಂದು ನೀವು 4ರಿಂದ 5 ಸ್ಪೂನಷ್ಟು ತಗೊಳ್ಳಿ. ಇದು ನೀರು ಕುದಿಯೋ ತನಕ ಬಿಡಬೇಕು. ಕುದ್ಮೇಲೆ ನೀರನ್ನ ಆಫ್ ಮಾಡಬೇಕು. ಅಕ್ಕಿ ಬಂದು ಪೂರ್ತಿ ಅನ್ನ ಆಗೋ ತನಕ ಬಿಡಬಾರ್ದು, ಅರ್ಧ ಬೆಂದಿರಬೇಕು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕುದೀತಾ ಇದೆಯಲ್ಲ, ಈ ಥರ ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡಬೇಕು. ಇದನ್ನು ತಣ್ಣಗಾಕ್ಬಿಟ್ಟು ಒಂದು ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ ನೀರನ್ನ ಐಸ್ ಟ್ರೇಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಯೂಸ್ ಆಗುತ್ತೆ ಇದು. ಸೊ ನೋಡಿದ್ರಲ್ಲ ನಾನು ರೈಸ್ ವಾಟರ್ನ ಹೇಗೆ ರೆಡಿ ಮಾಡ್ಕೊಂಡೆ ಅಂತ. ಈ ಥರ ರೈಸ್ ವಾಟರಿಂದ ತುಂಬ ಬೆನಿಫಿಟ್ಸ್ ಇದೆ. ಗ್ಲೋಯಿಂಗ್ ಸ್ಕಿನ್ ಪಡೆಯೋದಕ್ಕೆ ಮತ್ತು ಯಂಗರ್ ಲುಕಿಂಗ್ ಸ್ಕಿನ್, ಗ್ಲಾಸಿ ಸ್ಕಿನ್ ಪಡೆಯೋದಕ್ಕೆಲ್ಲ ಈ ರೈಸ್ ವಾಟರ್ನ ಯೂಸ್ ಮಾಡ್ತಾರೆ. ಸೊ ನಾವು ಈ ಫೇಸ್ ಪ್ಯಾಕ್ ಆದಮೇಲೆ ನೀಟಿಗೆ ಫೇಸ್ನ ವಾಶ್ ಮಾಡ್ಕೊಂಡು ಫೇಸ್ ಫುಲ್ಲು ಡ್ರೈ ಆದಮೇಲೆ ಈ ಟೋನರ್ನ ಫೇಸ್ಗೆ ಸ್ಪ್ರೇ ಮಾಡ್ಕೋಬೇಕು. ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡೋಂಗಿಲ್ಲ. ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಈ ಟೋನರ್ನ ಯೂಸ್ ಮಾಡಲೇಬೇಕು. ಜಸ್ಟ್ ಹಾಗೆ ಫೇಸ್ ಅಬ್ಸರ್ವ್ ಮಾಡೋಕ್ಕೆ ಬಿಟ್ಬಿಡಿ. ಸೊ ಈ ಟೋನರ್ನ ಅಪ್ಲೈ ಮಾಡಿದ್ಮೇಲೆ ನೀವೇನು ಫೇಸ್ ವಾಶ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಹಾಗೆ ಬಿಟ್ಟರು ಸಾಕು. ಸೊ ನಾನು ಎಕ್ಸ್ಟ್ರಾ ಉಳಿದಿದ್ದ ರೈಸ್ ವಾಟರ್ನ ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಐಸ್ ಕ್ಯೂಬ್ನ ನೀವು ಡೈಲಿ ಒಂದು ಐಸ್ ಕ್ಯೂಬ್ನ ಫೇಸಿಗೆ ಮಸಾಜ್ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಸಿಗುತ್ತೆ. ಫೇಸ್ಗೆ ತುಂಬ ಗ್ಲೋ ಕೊಡುತ್ತೆ. ಈಸಿಯಾಗಿ ಮನೇಲೇ ನೀವು ಮುಖದಲ್ಲಿರೋ ಬಂಗ್ನ 1 ತಿಂಗಳಲ್ಲಿ ಕಮ್ಮಿ ಮಾಡ್ಕೋಬೋದು. ಹಾಗೆ ಇದನ್ನು 3 ಮಂತ್ಸ್ ತನಕ ಆಲ್ಟರ್ನೇಟ್ ಡೇಸಲ್ಲಿ ಫಾಲೋ ಅಪ್ ಮಾಡ್ಕೊಂಬಂದರೆ ನಿಮ್ಮ ಮುಖದಲ್ಲಿರೋ ಬಂಗು ನಿಜವಾಗ್ಲೂ ಮಾಯ ಆಗುತ್ತೆ. ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಇರುತ್ತಲ್ಲ ಅದು ಕೂಡ ಹೋಗುತ್ತೆ. ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಆಗುತ್ತೆ, ಪಿಗ್ಮೆಂಟೇಷನ್ಸ್ ಕಮ್ಮಿ ಆಗುತ್ತೆ. ಇದೊಂದು ಎಫೆಕ್ಟಿವ್ ರೆಮಿಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ಸ್ಕಿನ್ ಕೇರ್ನ ಫಾಲೋ ಅಪ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.